Welcome to Get Solutions. This is your Lokesh. So in this session we are going to solve the illustration 4. So under module 2. Okay. So this problem na section C ke 2012 June alli kelidare. Okay. So that is to calculate the internal rate of return and the net present value. Adar base mele kelidare. So let's see the problem. Two mutually exclusive projects have projected cash flows as follows. So periods total 0, 1, 2, 3, 4 ಅಂತ ಕೊಟ್ಟಿದ್ದಾರೆ. ಎರಡು ಪ್ರಾಜೆಕ್ಟ್ ಗೆ ಇನಿಷಿಯಲ್ ಔಟ್ಫ್ಲೋ ಬಂದ್ಬಿಟ್ಟು ಎಷ್ಟಿದೆ 10,000 ಅದು 0 ಇಯರ್ ಅಂದ್ರೆ 0 ಅಂತ ಕೊಟ್ಟಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಓಕೆ, ಇನ್ವೆಸ್ಟ್ಮೆಂಟ್ ಮಾಡ್ತಿರೋದಕ್ಕೆ 10,000 ಕೊಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದಾದ್ಮೇಲೆ ಫಸ್ಟ್ ಇಯರ್ ಎಷ್ಟು ಬಂದಿದೆ ಪ್ರಾಜೆಕ್ಟ್ ಹೇಗೆ ಇನಿಷಿಯಲ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿದೆ 5,000, ಸೆಕೆಂಡ್ ಇಯರ್ 5,000, ಥರ್ಡ್ ಇಯರ್ 5,000, ಫೋರ್ತ್ ಇಯರ್ 5,000. ನೆಕ್ಸ್ಟ್ ಪ್ರಾಜೆಕ್ಟ್ ಬಿ ಗೆ 0, 0, 0. ಸೊ 3 ಇಯರ್ಸ್ 0 ಬಂದಿದೆ, ಫೋರ್ತ್ ಇಯರ್ ಮಾತ್ರ 30,000 ಬಂದ್ಬಿಟ್ಟಿದೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನ್ ಕೇಳ್ತಿದ್ದಾನೆ, ಡಿಟರ್ಮೈನ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ ದ ಪ್ರಾಜೆಕ್ಟ್. ಓಕೆ, ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ನಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಲ್ಲಿ 2 ways ಇದೆ ಕ್ಯಾಲ್ಕುಲೇಷನ್ ಮಾಡೋದು. ಯಾಕಂತ ಹೇಳಿದ್ರೆ ಇಯರ್ ಪ್ರಾಜೆಕ್ಟ್ ಗೆ ಆಸ್ ದ ಕ್ಯಾಶ್ ಇನ್ಫ್ಲೋ ದಟ್ ಈಸ್ ಈವನ್ ಕ್ಯಾಶ್ ಇನ್ಫ್ಲೋಸ್ ಇದೆ. ಸೊ ಪ್ರಾಜೆಕ್ಟ್ ಬಿ ಅನ್ಈವನ್ ಕ್ಯಾಶ್ ಇನ್ಫ್ಲೋಸ್ ಇದೆ. ಓಕೆ, ಸೊ ಇನ್ ಕೇಸ್ ಆಫ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ದ 2 methods. So when even cash flows is given and uneven cash flows are given. Okay, so internal rate of return ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಈವನ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ, ಅನ್ಈವನ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ದಟ್ ಈಸ್ ವೆನ್ ಈವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್ ದೆನ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ಒನ್ ವೇ. ಸೊ ಫಸ್ಟ್ ಈವನ್ ಕ್ಯಾಶ್ ಫ್ಲೋಸ್ ಏನಾದ್ರು ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ವೆನ್ ಈವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್ ದಟ್ ಈಸ್ ಒರಿಜಿನಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯಾಶ್ ಫ್ಲೋ ಫಾರ್ ದ ಇಯರ್. ಓಕೆ, ಸೊ ಆ ಇಯರ್ ಎಷ್ಟು ಕ್ಯಾಶ್ ಅಂದ್ರೆ ಈವನ್ ಕ್ಯಾಶ್ ಅಂದ್ರೆ ಸೇಮ್ ಇರುತ್ತಲ್ವಾ. ಸೊ ಕ್ಯಾಶ್ ಫ್ಲೋ ಎಷ್ಟಾಗ್ತಾ ಇದೆ ಎಲ್ಲ ಇಯರ್ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಬೇಕು. ಅಂಡ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಒರಿಜಿನಲ್ ಕಾಸ್ಟ್. ಸೊ ಅಲ್ಟಿಮೇಟ್ಲಿ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಒರಿಜಿನಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯಾಶ್ ಫ್ಲೋ ಫಾರ್ ದ ಇಯರ್. ಸೊ ಆಫ್ಟರ್ ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದ ಆದ್ಮೇಲೆ ದೆನ್ ದ ನೆಕ್ಸ್ಟ್ ಸ್ಟೆಪ್ 2 ನಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಆನ್ಯುಟಿ ಫ್ಯಾಕ್ಟರ್. ಸೊ ಆನ್ಯುಟಿ ಫ್ಯಾಕ್ಟರ್ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕು. ಓಕೆ, ಸೊ ಆನ್ಯುಟಿ ಫ್ಯಾಕ್ಟರ್ ಯಾವ್ದು ಬೇಸ್ ಮೇಲೆ ಕನ್ಸಿಡರೇಷನ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ಬೇಸ್ಡ್ ಆನ್ ದಿ ಲೈಫ್ ಆಫ್ ದಿ ಪ್ರಾಜೆಕ್ಟ್. ಸೊ ಲೈಫ್ ಆಫ್ ದಿ ಪ್ರಾಜೆಕ್ಟ್ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕು. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ ಯಾವ ತರ ಲೈಫ್ ಬೇಸ್ ಮೇಲೆ ನಾವು ಆನ್ಯುಟಿ ಫ್ಯಾಕ್ಟರ್ ನಾವು ಕನ್ಸಿಡರೇಷನ್ ಮಾಡ್ತೀವಿ ಟೇಬಲ್ ಅಲ್ಲಿ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ನಾವು ಹೇಳೋಣ. ಓಕೆ, ಸೊ ಇದು ಈವನ್ ಕ್ಯಾಶ್ ಫ್ಲೋಸ್ ಕೊಟ್ಟಾಗ ನಾವು ಕ್ಯಾಲ್ಕುಲೇಷನ್ ಮಾಡೋ ಫಸ್ಟ್ ಸ್ಟೆಪ್ ಅಂಡ್ ಸೆಕೆಂಡ್ ಸ್ಟೆಪ್. ಸೊ ಯು ನೋ ವೆರಿ ವೆಲ್ ವೆನ್ ಅನ್ಈವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್ then the internal rate of return is calculated based on the specified formula. So already previous problem ಅಲ್ಲಿ ಮಾಡಿಸಿದೀವಿ, a plus c minus o divided by c minus b into b minus a. ಸೊ ಇದ್ರ ಬೇಸ್ ಮೇಲೆ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಪರ್ಸೆಂಟೇಜಸ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಬೇಸ್ಡ್ ಆನ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಮೈಂಡ್, ಈವನ್ ಕ್ಯಾಶ್ ಫ್ಲೋಸ್ ಕೊಟ್ಟಾಗ ಫಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಫ್ಟರ್ ಫೈಂಡಿಂಗ್ ಔಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ದೆನ್ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಆನ್ಯುಟಿ ಫ್ಯಾಕ್ಟರ್ ದಟ್ ಈಸ್ ವಿತ್ ದ ಕನ್ಸಿಡರೇಷನ್ ಲೈಫ್ ಆಫ್ ಪ್ರಾಜೆಕ್ಟ್ ಆರ್ ಅಸೆಟ್ ಬೇಸ್ ಮೇಲೆ ನಾವು ವ್ಯಾಲ್ಯೂಸ್ ನ ಕನ್ಸಿಡರೇಷನ್ ಮಾಡ್ತಾ ಹೋಗಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಮತ್ತೆ ಆನ್ಯುಟಿ ಫ್ಯಾಕ್ಟರ್ ಡಿಫರೆನ್ಸ್ ಫಸ್ಟ್ ತಿಳ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ 10% ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಸೊ ಪ್ರಾಜೆಕ್ಟ್ ಅಲ್ಲಿ 4 years ಇದೆ ಅಲ್ವಾ, 1, 2, 3, 4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಜನರಲ್ ಆಗಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ 1 divided by 1.10. ಓಕೆ, ಸೊ 0.909, 0.826, 0.751, 0.683, right? Okay, check ಮಾಡ್ಕೊಳ್ಳೋಣ. 1 divided by 1.10, 1, 826, 751 and 683. ಓಕೆ, ಸೊ ಇದು ಬಂದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಅದೇ ರೀತಿ ಆನ್ಯುಟಿ ಫ್ಯಾಕ್ಟರ್ ನ ಈ 10% ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಸಿಂಪಲ್. ಸೊ ಫಸ್ಟ್ ಇಯರ್ 0.909. ಸೊ ಈ 0.909 ಗೆ ಸೆಕೆಂಡ್ ಇಯರ್ ಫ್ಯಾಕ್ಟರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಆಡ್ ಮಾಡಿದ್ರೆ ಅದು ಆನ್ಯುಟಿ ಆಗುತ್ತೆ. ನೆಕ್ಸ್ಟ್ ಸಿ 0.909 ಪ್ಲಸ್ 0.826 ಆಡ್ ಮಾಡಿದ್ರೆ ಫಸ್ಟ್ ಸೆಕೆಂಡ್ ಇಯರ್ ಆನ್ಯುಟಿ ಎಷ್ಟು 1.735. ನೆಕ್ಸ್ಟ್ ಥರ್ಡ್ ಇಯರ್ ಆನ್ಯುಟಿ ಬರ್ಬೇಕಂತಂದ್ರೆ 1.735 ಗೆ ಇದನ್ನ ಆಡ್ ಮಾಡಬಹುದು 0.751.
0.751 ಆ್ಯಡ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ ದ annuity for third year 2.486. So in order to get the fourth year annuity factor value, then you have to add 2.486 to 0.683. 0.683 ನ ಆ್ಯಡ್ ಮಾಡಿದ್ರೆ you will get 3.169 is the annuity factor for fourth year ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದನ್ನ ಜನರಲ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ಹಾಗೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 35%, 34% ಈ ತರ ಬರುತ್ತೆ ಅಂತ ಅನ್ಕೊಳ್ಳಿ. ಹಾಗಾಗಿ ನಿಮಗೆ ಸ್ಟಾಟಿಸ್ಟಿಕಲ್ ಟೇಬಲ್ ನಾನು ಏನು ಕೊಟ್ಟಿರ್ತೀನಿ ಅದರಲ್ಲಿ 20% ವರೆಗೂ ಮ್ಯಾಕ್ಸಿಮಮ್ ಇಲ್ಲ 30% ವರೆಗೂ ಇರುತ್ತೆ. ಅದಕ್ಕಿಂತ ಜಾಸ್ತಿ ಮೇಲೆ ಬರಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ 35% ಫೋರ್ತ್ ಇಯರ್ ಆನಿಟಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಇದನ್ನ ಹೇಳ್ಕೊಡ್ತೀನಿ ಮತ್ತೆ 35% ಹೇಳ್ಕೊಡ್ತೀನಿ. ಸೊ ಈಗ ನೋಡಿ 10% ಆನಿಟಿ ಫ್ಯಾಕ್ಟರ್ ಇದು. ಓಕೆ, ಸೊ ಈ ಆನಿಟಿ ಫ್ಯಾಕ್ಟರ್ ಡೈರೆಕ್ಟ್ ಆಗಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಸೊ ನೋಡಿ 1 ಡಿವೈಡೆಡ್ ಬೈ 1.10 ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಲೈಫ್ ಆಫ್ ಅಸೆಟ್ ಎಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇದರಲ್ಲಿ 4 ಇಯರ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. 1 ಡಿವೈಡೆಡ್ ಬೈ 1.10 ನಾವು ಕ್ಯಾಲ್ಕುಲೇಷನ್ ತಗೊಂಡಿದ್ದು ಆದ್ಮೇಲೆ ಈಕ್ವಲ್ಸ್ ಅಂಡ್ ಪ್ಲಸ್ ಎಂ ಪ್ಲಸ್ ಆಫ್ ಈಕ್ವಲ್ಸ್ 4 ಟೈಮ್ಸ್ ಪ್ರೆಸ್ ಮಾಡಬೇಕು. 1 2 3 4 ಅಂತ ಪ್ರೆಸ್ ಮಾಡಿದ್ದಾದ್ಮೇಲೆ ಮೆಮೊರಿ ರೀಕಾಲ್ನ ಪ್ರೆಸ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ ಡೈರೆಕ್ಟ್ಲಿ ದ ಆನಿಟಿ ಫ್ಯಾಕ್ಟರ್ ಫಾರ್ ದ ಫೋರ್ತ್ ಇಯರ್ 3.169. ಸೊ 3.169. ಸೊ ಅದೇ ತರ 35% ಫಾರ್ ಎಕ್ಸಾಂಪಲ್ 34%ಗೆ ಕ್ಯಾಲ್ಕುಲೇಷನ್ ಮಾಡೋಣ 4 ಇಯರ್ಗೆ. 1 ಡಿವೈಡೆಡ್ ಬೈ 1.34. ಓಕೆ, 34% 4 ಇಯರ್ಗೆ ಕ್ಯಾಲ್ಕುಲೇಷನ್ ಮಾಡೋಣ ಆನಿಟಿ. 1 2 3 4. ಸೊ ಮೆಮೊರಿ ರಿಕಾಲ್ ಮಾಡಿದ್ರೆ 2.02 ಬಂದ್ಬಿಟ್ಟು ಫೋರ್ತ್ ಇಯರ್ ಆನಿಟಿ ಫಾರ್ ದ 34%. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಿದೆ. 10%ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಈಚ್ ಇಯರ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ. 1 ಡಿವೈಡೆಡ್ ಬೈ 1.10. ಫಸ್ಟ್ ಇಯರ್ 0.909. ನೆಕ್ಸ್ಟ್ ಸೆಕೆಂಡ್ ಇಯರ್ 0.826. ಸೊ ಈಕ್ವಲ್ಸ್ ನ ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಈಚ್ ಇಯರ್ ಬರ್ತಾ ಇರುತ್ತೆ. ಆನಿಟಿ ಮಾಡ್ಬೇಕಂತ ಹೇಳಿದ್ರೆ ಈಕ್ವಲ್ಸ್ ಅಂಡ್ ಪ್ಲಸ್ ಎಂ ಪ್ಲಸ್ ಆಫ್ ಈಕ್ವಲ್ಸ್ ಪ್ರೆಸ್ ಮಾಡಿ ಎಷ್ಟು ಇಯರ್ ಬೇಕೋ ಅಷ್ಟು ಟೈಮ್ ಪ್ರೆಸ್ ಮಾಡಿ ಮೆಮೊರಿ ರಿಕಾಲ್ ಕೊಟ್ರೆ ಡೈರೆಕ್ಟ್ ಆಗಿ ಆನಿಟಿ ಫ್ಯಾಕ್ಟರ್ ಬರುತ್ತೆ. ಸೊ ಅದೇ ತರ ಥರ್ಡ್ ಇಯರ್ಗೆ ನೋಡಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ ಸೇಮ್ ಸಿಮಿಲರ್ ಮೆಥಡ್. ಓಕೆ, ಸೊ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಆಗಲಿ ಅಂತ. ಸೊ 10%ಗೆ 1 ಡಿವೈಡೆಡ್ ಬೈ 1.10. ಸೊ ಪ್ರಾಜೆಕ್ಟ್ ಲೈಫ್ ಬಂದ್ಬಿಟ್ಟು 3 ಇಯರ್ಸ್ ಅಂತ ಅನ್ಕೊಳ್ಳಿ. ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ನಾವು ಬೇಸ್ಡ್ ಆನ್ ಆನಿಟಿ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಲ್ವಾ. ಈಗ 3 ಇಯರ್ಸ್ 2.486 ಬರಬೇಕು ಅಂದ್ರೆ 3 ಇಯರ್ಸ್ ಅಂತ 3 ಟೈಮ್ಸ್ ಪ್ರೆಸ್ ಮಾಡಬೇಕು. 1 2 3 ಟೈಮ್ಸ್ ಪ್ರೆಸ್ ಮಾಡಿದ್ದಾದ್ಮೇಲೆ ಮೆಮೊರಿ ರಿಕಾಲ್ ಪ್ರೆಸ್ 2.486. ಸೊ 2.486. ಸೊ ಈ ತರ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಮತ್ತು ಆನಿಟಿ ಫ್ಯಾಕ್ಟರ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು. ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ಆನಿಟಿ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಬೇಸ್ಡ್ ಆನ್ ಲೈಫ್ ಆಫ್ ಅಸೆಟ್. ಇಲ್ಲಿ ನಾವು 4 ಇಯರ್ಸ್ನ ಎಕ್ಸಾಂಪಲ್ ತಗೊಂಡು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಈಗ ಜನರಲ್ ಆಗಿ ಪ್ರಾಬ್ಲಮ್ನ ತಗೊಳ್ಳೋಣ. ಓಕೆ, ಸೊ ಪ್ರಾಜೆಕ್ಟ್ ಎ. ಓಕೆ, ಸೊ ಪ್ರಾಜೆಕ್ಟ್ ಎ ಇನ್ಫಾರ್ಮೇಶನ್ ನೋಡಿ. So according to the problem we are going to calculate the internal rate of return of project A. So project A ದು ಇಯರ್ಸ್ ಬರ್ಕೊಂಡಿದ್ದೀನಿ 1 to 4 years. ಸೊ ಈಚ್ ಇಯರ್ 5000 ಕ್ಯಾಶ್ ಫ್ಲೋ ಜನರೇಟ್ ಆಗಿದೆ. ನೆಕ್ಸ್ಟ್ ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 10,000. ಸೊ ಇದು ರೆಫರೆನ್ಸ್ ಬೇಕಾಗುತ್ತೆ ಪ್ರಾಬ್ಲಮ್ಗೆ, ಅದಕ್ಕೆ ನಾನು ಬರ್ಕೊಂಡಿದ್ದೀನಿ. ಓಕೆ, ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ದಟ್ ವೆನ್ ಈವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್, then the internal rate of return is calculated based on the 2 steps. ಓಕೆ, ಸೊ ಫಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಸ್ಟೆಪ್ 1, that is computation of present value factor. That is how we are going to calculate the present value factor. See, the present value factor is calculated based on original cost divided by cash flow of the year. Okay, that is each year. So what is the original cost? So original cost investment ಮಾಡಬೇಕಂದ್ರೆ ಎಷ್ಟು ಬೇಕು? That is 10,000. And what is the cash flow of the each year? 5,000 generate ಆಗಿದೆ. Okay, so 5,000. So then you calculate 5 2s are 10. Okay, so the present value factor is 2 now. Okay, so based on this present value factor, now we have to consider the annuity factor for this 2 present value factor, that is based on the life of the project. So ಈಗ ಪ್ರಾಜೆಕ್ಟ್ ಎ ಎಷ್ಟು ಇಯರ್ ಲೈಫ್ ಇದೆ? ದಟ್ ಈಸ್ 4 years, right? So based on this 4 years we have to consider the present value factor to find out the internal rate of return. Okay, so ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಇನ್ ಆರ್ಡರ್ ಟು ನೋ ದ ಆನಿಟಿ ಫ್ಯಾಕ್ಟರ್ ದಟ್ ಈಸ್ ಬೇಸ್ಡ್ ಆನ್ ದಿ ಲೈಫ್ ಆಫ್ ಅನ್ ಪ್ರಾಜೆಕ್ಟ್. ಓಕೆ, ಸೊ ಈಗ ಯಾವ ಥರ ನಾವು ಕನ್ಸಿಡರೇಷನ್ ಮಾಡೋದು ಅಂತ ಹೇಳಿದ್ರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಆನಿಟಿ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಸಿ
ಜನರಲ್ ಆಗಿ ನಿಮಗೆ ಟೇಬಲಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸು ಮತ್ತು ಆನಿಟಿ ಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ. ಸೊ ಮ್ಯಾಕ್ಸಿಮಮ್ ನಾನು ನಿಮಗೆ ಕೊಡೋ ಟೇಬಲಲ್ಲಿ ಸ್ಟ್ಯಾಟಿಸ್ಟಿಕಲ್ ಟೇಬಲಲ್ಲಿ 20% ಅಥವಾ ಮ್ಯಾಕ್ಸಿಮಮ್ 30%ವರೆಗೂ ಕೊಡ್ತಾರೆ. ಓಕೆ, ಸೊ ಈ ಪ್ರಾಬ್ಲಮ್ನ ಆಲ್ರೆಡಿ ನಾನು ವರ್ಕೌಟ್ ಮಾಡಿದ್ದೀನಿ. ಸೊ ಇದ್ರದ್ದು ಇಂಟರ್ನಲ್ ರೇಟ್ ಆಫ್ ರಿಟರ್ನು ಮ್ಯಾಕ್ಸಿಮಮ್ 30% ಮೇಲೇ ಇರೋದ್ರಿಂದ ನಾನು ಜನರಲ್ ಆಗಿ ನಿಮಗೆ ಯಾವ ಥರ ಆನಿಟಿ ಫ್ಯಾಕ್ಟರ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ನಾವು ಯಾವ ಇಯರ್ದು ಅಥವಾ ಯಾವ ಇಯರ್ನ ಫೋಕಸ್ ಮಾಡಬೇಕು, ದ ಲೈಫ್ ಆಫ್ ಆ್ಯನ್ ಅಸೆಟ್, ರೈಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರ್ಕೊಳ್ತಿದ್ದೀನಿ 1 2 3 4. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ 10% ಇದ್ದರೆ ಆನಿಟಿ ಫ್ಯಾಕ್ಟರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ 20% ಆ್ಯಂಡ್ 30% ಆ್ಯಂಡ್ 34% ಆ್ಯಂಡ್ 35%. ಸೊ ಸಿಂಪಲಾಗಿ ನಾನು ಹಾಕ್ಕೊಂಡಿದ್ದೀನಿ. ಓಕೆ, ಎಕ್ಸಾಂಪಲ್ ಪರ್ಪಸ್ಗೋಸ್ಕರ, ಯಾಕಂದರೆ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಟೇಬಲಲ್ಲಿ ಮ್ಯಾಕ್ಸಿಮಮ್ 20%ವರೆಗೂ ಕೊಟ್ಟಿರ್ತಾರೆ, ಇಲ್ಲ 30%ವರೆಗೂ ಕೊಟ್ಟಿರ್ತಾರೆ. ಓಕೆ, ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ 4th ಇಯರ್ದು ಮಾತ್ರ. ಓಕೆ, ಬಿಕಾಸ್ ದ ಲೈಫ್ ಆಫ್ ಪ್ರಾಜೆಕ್ಟ್ ಈಸ್ ಓನ್ಲಿ 4 years. ಓಕೆ, ಸೊ ಈಗ 4th ಇಯರ್ದು ಮಾತ್ರ ನಾವು ಆನಿಟಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ 10%ಗೆ ಆನಿಟಿ ಫ್ಯಾಕ್ಟರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು 4th ಇಯರ್ದು ಅಂತ ಹೇಳ್ಬಿಟ್ಟು. ಓಕೆ, 1 ಡಿವೈಡೆಡ್ ಬೈ 1.10. ಸೊ 4 year ಪ್ರಾಜೆಕ್ಟ್ ಲೈಫ್ ಇದೆ ಅಂತ ಹೇಳಿದ್ರೆ ಇದನ್ನು 4 times ಪ್ಲಸ್ ಮಾಡಬೇಕು. ಈಕ್ವಲ್ ಅಂಡ್ ಪ್ಲಸ್ ಆಫ್ ದಟ್ ಈಸ್ ಎಮ್ ಪ್ಲಸ್ ಆಫ್ ಈಕ್ವಲ್ಸ್ 1 2 3 4. ಸೊ ನೆಕ್ಸ್ಟ್ ಪ್ರೆಸ್ ಮೆಮೊರಿ ರೀಕಾಲ್. 3.169 ಈಸ್ ದ ಆನಿಟಿ ಫ್ಯಾಕ್ಟರ್ ಫಾರ್ 4th year, that is for 10%. ಸೊ 3.169. ಓಕೆ, 170 ಅಂತಲೇ ತಗೊಳ್ಳಿ. ಸೊ ದಿಸ್ ಈಸ್ 3.170 is the annuity value for 10% at 4th year. ಓಕೆ, 4th year annuity value ಎಷ್ಟು 3.17. ಯಾಕಂತಂದರೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 2ಗೆ ನಿಯರೆಸ್ಟ್ ವ್ಯಾಲ್ಯೂ ಆಗೋವರೆಗೂ ನಾವು ನೋಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಅದೇ ಥರ 20%ಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು. ಓಕೆ, ಸಿ 1 ಡಿವೈಡೆಡ್ ಬೈ 1.20 1 2 3 4. ಸೊ ಮೆಮೊರಿ ರಿಕಾಲ್ 2.588 or 2.589. So 2.589 is the present, that is annuity present factor. Okay, so ಎಷ್ಟು ಪರ್ಸೆಂಟ್ಗೆ ಬಂದಿರೋದು ಇದು 20%ಗೆ ಬಂದಿದೆ 4th year. ಓಕೆ, ನೆಕ್ಸ್ಟ್ ಅದೇ ಥರ 30%ಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. 2.589. ಸೊ 2ಗಿಂತ ಜಾಸ್ತಿ ಇದೆ, 2ಗೆ ಈಕ್ವಲ್ ಆಗೋವರೆಗೂ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಆಗ ನಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಯಾವುದು ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 30%ಗೆ ಕ್ಯಾಲ್ಕುಲೇಷನ್ ಮಾಡೋಣ. 1 ಡಿವೈಡೆಡ್ ಬೈ 1.30 1 2 3 4. ಸೊ 2.166. ಸೊ ಇದು 2ಗಿಂತ ಜಾಸ್ತಿ ಇದೆ, 2.166. ಸೊ 30%ಗೆ 4th year annuity factor 2.166. ಇಟ್ ಈಸ್ ಆಲ್ಸೋ ಮೋರ್ ದ್ಯಾನ್ 2, ರೈಟ್. ಓಕೆ, ನೆಕ್ಸ್ಟ್ 34%ಗೆ ಕ್ಯಾಲ್ಕುಲೇಷನ್ ಮಾಡೋಣ. 1 ಡಿವೈಡೆಡ್ ಬೈ 1.34 1 2 3 4 2.03. ಓಕೆ, 02 ಬಂದಿದೆ, 03 ಅಂತ ತಗೊಳ್ಳೋಣ. ಇಲ್ಲಂತಂದರೆ 3 digits ಅಲ್ವಾ. ಸೊ 2.02029 ಅಂತ ತಗೊಳ್ತಿದ್ದೀನಿ. ಓಕೆ, ದಿಸ್ ಈಸ್ ದ ಆನಿಟಿ ವ್ಯಾಲ್ಯೂ ಫಾರ್ 34%. ಸೊ ಅಗೇನ್ 2.029, 2ಗಿಂತ ಜಾಸ್ತಿ ಇದೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ 2ಗೆ ಈಕ್ವಲ್ ಇಲ್ಲ. ನೆಕ್ಸ್ಟ್ 35%ಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. 1 ಡಿವೈಡೆಡ್ ಬೈ 1.35 1 2 3 4. ಸೊ ಮೆಮೊರಿ ರೆಕಾಲ್ 1.996. ಓಕೆ, ಸೊ 1.997 ಅಂತ ತಗೊಳ್ಳೋಣ. ಸಿ ದಿಸ್ ಈಸ್ ದ ಮೋಸ್ಟ್ ರಿಯಲೆಸ್ಟ್, ದಟ್ ಈಸ್ ನಿಯರೆಸ್ಟ್ ವ್ಯಾಲ್ಯೂ ಟು ದ 2. ಓಕೆ, ಸೊ ಇದು 35%. 36%ಗೆ ಕ್ಯಾಲ್ಕುಲೇಷನ್ ಮಾಡೋಣ, ಇದಕ್ಕಿಂತ ಕಡಿಮೆ ಬರುತ್ತೆ ನೋಡಿ. 1 ಡಿವೈಡೆಡ್ ಬೈ 1.36 1 2 3 4. ಸೊ 1.966. ಓಕೆ, ಸೊ 1.966. ನಾವು ಸಿ 36%ಗೆ ಆನಿಟಿ ವ್ಯಾಲ್ಯೂ ಎಷ್ಟು 1.966. ಸೊ ಮೋಸ್ಟ್ ನಿಯರೆಸ್ಟ್ ವ್ಯಾಲ್ಯೂ ಯಾವುದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಗೆ 1.997. ಸೊ ದಿಸ್ ಈಸ್ ದ ಮೋಸ್ಟ್ ರಿಯಲೆಸ್ಟ್ ಆರ್ ನಿಯರೆಸ್ಟ್ ವ್ಯಾಲ್ಯೂ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ when even cash flows are given. So therefore the internal rate of return for this project A is 35%, because at 35% only the present value factor 2 is equal to
4th year annuity, that is 1.997. ಸೊ ಇಲ್ಲಿಗೆ ಈಕ್ವಲ್ ಆಗಿದೆ. ಸೊ ಅದಕ್ಕೆ 35% ಇಸ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ಬಿಟ್ಟು ನೀವು ಕನ್ಕ್ಲೂಷನ್ ಕೊಡಬೇಕು. ಸೊ ಈ ಥರ 30% ವರೆಗೂ ಕೊಟ್ಟು ಅದಕ್ಕೂ ಮೇಲೆ ಏನಾದಿದ್ರೆ ನಾವು ಈ ಥರ ಡೈರೆಕ್ಟಾಗಿ ಆನ್ಯುಟಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು IRRನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ this is the one way to calculate the internal rate of return. First we have to calculate the present value factor. Based on this present value factor, we have to consider the annuity values of different percentages. So after calculating and after identifying the nearest value of an annuity, then we have to see the percentage. Okay, so at what percentage we will get the nearest value to the present value factor annuity. So idu nearest ide, adike present value factor 35% ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ಎಗೆ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಿ ದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡೋಣ. ದಟ್ ಈಸ್ ವೆನ್ ಅನ್ಈವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್. ಓಕೆ, ಲೆಟ್ಸ್ ಟೇಕ್ ಡೌನ್ ದಿಸ್. ಸ್ಟೆಪ್ 1 ಅಂತ ಬರ್ಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸ್ಟೆಪ್ 2 ಅಂತ ಬರ್ಕೊಂಡು ಕನ್ಸಿಡರೇಷನ್ ಆಫ್ ಆನ್ಯುಟಿ ಫ್ಯಾಕ್ಟರ್ ಬೇಸ್ಡ್ ಆನ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 4-year ಲೈಫ್ ಆಫ್ ದಿ ಪ್ರಾಜೆಕ್ಟ್. ದೆನ್ ದ IRR is 35% ಅಟ್ ದ ನಿಯರೆಸ್ಟ್ ವ್ಯಾಲ್ಯೂ ಆಫ್ ಅನ್ ಆನ್ಯುಟಿ 1.997 ಅಂತ ಬರ್ಕೊಳ್ಳಿ. ದಟ್ಸ್ ಇಟ್. ಓಕೆ, we are going to calculate the internal rate of return project B. Okay, so project B ದು ನಾವು internal rate of return calculation ಮಾಡೋಣ. Okay, so project B. See, in the given problem, in order to invest in the project B, so ಎಷ್ಟು ಕ್ಯಾಶ್ ಬೇಕಾಗುತ್ತೆ? ದಟ್ ಈಸ್ ದ ರಿಕ್ವೈರ್ಡ್ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಈಸ್ 10,000 ಬೇಕಾಗುತ್ತೆ. ದಿಸ್ ಈಸ್ ದ ಒರಿಜಿನಲ್ ಕಾಸ್ಟ್. ನೆಕ್ಸ್ಟ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ 0, ಸೆಕೆಂಡ್ ಇಯರ್ 0, ಥರ್ಡ್ ಇಯರ್ 0 ಅಂಡ್ ಲಾಸ್ಟ್ ಇಯರ್ ದಟ್ ಈಸ್ 4th year ಬಂದ್ಬಿಟ್ಟು 30,000 ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ವೆನ್ ಅನ್ಈವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬೇಸ್ಡ್ ಆನ್ ದಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಂದರೆ ನಾವೇ ಅಪ್ಲೈ ಮಾಡ್ತಾ ಹೋಗಬೇಕು ಪರ್ಸೆಂಟೇಜಸ್ನ. ಸೊ ಫಸ್ಟ್ ಯಾವ ಪರ್ಸೆಂಟೇಜ್ ಅಪ್ಲೈ ಮಾಡಬೇಕು ಅಂತ ಹೇಳೋದಕ್ಕೆ ನಮಗೆ ಹಿಂಟ್ ಬೇಕು. ಓಕೆ, ಪ್ರಾಬ್ಲಮಲ್ಲಿ ನೋಡಿ ಯಾವುದಾದ್ರು ಹಿಂಟ್ ಕೊಟ್ಟಿದ್ದಾರೆ ಅಂತ. ಸೊ ಅಸ್ಯೂಮಿಂಗ್ ಎ, ಸೊ ನೋಡಿ ಫಸ್ಟ್ ಕ್ವೆಶನ್ ಡಿಟರ್ಮೈನ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ ದ ಈಚ್ ಪ್ರಾಜೆಕ್ಟ್. ನೆಕ್ಸ್ಟ್ assuming a required rate of return is 10%. So required rate of return ಎಷ್ಟು ಕೊಟ್ಟಿದ್ದಾರೆ? That is 10% ಕೊಟ್ಟಿದ್ದಾರೆ. So this is nothing but present value factor, or it is also called as cost of capital, or it is also called as present value factor, or it is also called as interest rate ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ 10% ಇಂದ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಅಸಂಪ್ಷನ್ ಕೊಟ್ಟಿದೆ. ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು 10%ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, 10% ಹಾಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಷನ್ ಮಾಡಿ NPV ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ ಕೇಸ್ NPV ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದರೆ. ಓಕೆ, ಈಗ ಫಸ್ಟ್ ಬಂದ್ಬಿಟ್ಟು 10%ಗೆ ನಾವು ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ. ಯಾವಾಗವರೆಗೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ದಟ್ ಈಸ್ ಅಂಟಿಲ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಈಸ್ ಆರ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಬರೋವರೆಗೂ ನಾವು ಈ ಥರ ಅಪ್ಲೈ ಮಾಡ್ತಾ ಹೋಗಬೇಕು. 10%, 11%, 12%, 13%, 15%, 16, 17, 18 ಈ ಥರ ಅಪ್ಲೈ ಮಾಡ್ತಾ ಹೋಗಬೇಕು. ಯಾವಾಗ? NPV 0 ಬರೋವರೆಗೂ. ಸೊ ಈಗ ನಾವು ಫಸ್ಟ್ ಬಂದ್ಬಿಟ್ಟು 10% ಅಪ್ಲೈ ಮಾಡಿ ನೋಡೋಣ. ಸೊ 10% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅಟ್ 10%. ಸೊ ಏನು ಅಪ್ಲೈ ಮಾಡಬೇಕು? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡಬೇಕು. ಸೊ 10%ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 0.909, 0.826, 0.751, 0.683 ಅಂತ ಇದೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಈಗ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಶ್ ಇನ್ಫ್ಲೋಸ್ಗೆ ಮಲ್ಟಿಪ್ಲೈ ಏನಾದರೂ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಇದಕ್ಕೆ 0 ಬರುತ್ತೆ. ಸೊ 0.909 ಇಂಟು 0. ಸೊ 0 ಬರುತ್ತೆ. ನೆಕ್ಸ್ಟ್ 0.683 ಇಂಟು 30,000 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ಸಿ 30,000 ಇಂಟು 0.683 ಏನಾದರೂ ಮಾಡಿದ್ರೆ ನಮಗೆ 20,490 ಬರುತ್ತೆ. ಓಕೆ, ಸೊ ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಓಕೆ, ಸೊ ಈ ಥರ ಹಾಕ್ಕೊಳ್ಳಿ. ಸೊ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ ಅಂದರೆ 0 ಬರೋವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಏನು ಜನರಲ್ ಆಗಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 10% ಎಷ್ಟು ಬಂದಿದೆ? 0 + 0 + 0 +. ಸೊ ಟೋಟಲ್ 20,490 ಬಂದಿದೆ. ಸೊ ದಿಸ್ ಈಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, right? So from this we have to deduct the total present value of cash outflow na ನಾವು deduct ಮಾಡಬೇಕು. So what is the cash outflow of project to be? That is 10,000, right? So 10,000 na ನಾವು deduct ಮಾಡಿದ್ರೆ then we will get the net present value 10,490. ಓಕೆ, ಸೊ ಈಗ ಟೋಟಲ್ 10,490 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ. ಓಕೆ, ಸೊ ಇದೇ ಥರ ನಾವು
11%, 12%, 13%, 14%, 15% ಅಪ್ಲೈ ಮಾಡ್ತಾ ಹೋಗಬೇಕು. ಯಾವಾಗ ಈ ಎನ್ ಪಿ ಯು ಬಂದ್ಬಿಟ್ಟು 0 ಬರೋವರೆಗೂ. ಈಗ 10%ಗೆ 10,490 ಬಂದಿದೆ ಅಂತ ಹೇಳಿದ್ರೆ ನಮಗೆ ಡೈರೆಕ್ಟಾಗಿ 11% ಏನಾದರೂ ಅಪ್ಲೈ ಮಾಡಿದ್ರೆ ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು. 10,490 ಬಂದಿರೋದು 10,000 ಬರ್ಬೋದು. ಸೊ ಅದೇ ಥರ 12% ಏನಾದರೂ ಅಪ್ಲೈ ಮಾಡಿದ್ರೆ 10,000 ಬರೋದು 9,000 ಸಮಥಿಂಗ್ ಏನೋ ಬರ್ಬೋದು. ಸೊ ಅದೇ ಥರ ನಾವು ಅಪ್ಲೈ ಮಾಡ್ತಾ ಹೋಗೋದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಒಂದೇ ಸರಿ ನೀವು ಎಷ್ಟು ಅಪ್ಲೈ ಮಾಡ್ತೀರಾ ಅಂತಂದರೆ ಒಂದು 20% ಅಪ್ಲೈ ಮಾಡಿ ನೋಡಿ. ಅಟ್ 20%. ನಾವು ಟೇಕ್ ಡೌನ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಆಫ್ 20% ನಾವು. ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 20% ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 20% ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು? ದಟ್ ಈಸ್ 1 ಡಿವೈಡೆಡ್ ಬೈ 1.20. ಸೊ ಫಸ್ಟ್ ಇಯರ್ 0.833 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ 0.694 ಬರುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ 0.579 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್ 0.482 ಬರುತ್ತೆ. ಓಕೆ, ಸೊ ಈಗ 20% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ಈ ಕ್ಯಾಶ್ ಫ್ಲೋಸ್ಗೆ ಯಾವತ್ತು ಕ್ಯಾಶ್ ಫ್ಲೋಸ್ಗೆ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಬಂದಿರೋ ಅಮೌಂಟ್ಗೆ ಮಲ್ಟಿಪ್ಲೈ ಮಾಡಬಾರ್ದು. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 20%. ಸೊ 0.833 ಇಂಟು 0 ಮಾಡಿದ್ರೆ ಇವೆಲ್ಲ 0 ಬರುತ್ತೆ. ಓಕೆ, ಸೊ 0 ಕೊಟ್ಟಿರೋದ್ರಿಂದ ಸ್ವಲ್ಪ ಈಸಿ ಆಗ್ತಿದೆ. ಸೊ ನೆಕ್ಸ್ಟ್ 0.482 ಇಂಟು 30,000. ಸೊ 30,000 ಇಂಟು 0.482. ಓಕೆ, ಸೊ 14,460 is the present value of cash inflow at 20%. So again 14,460 is the present value of cash inflow. So ಈಗ total present value of cash inflow is to 14,460. next present value, net present value ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ present value of cash outflow ನಾವು ಡಿಡಕ್ಟ್ ಮಾಡ್ಕೋಬೇಕು. ಸೊ what is the present value of cash outflow? that is 10,000. ನಾವು 14,460 ಮೈನಸ್ 10,000 ಮಾಡಿದ್ರೆ 4,460 is the net present value. ಅಲ್ಲಿಗೂ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 20% ಆಯಿತು. ಸೊ ಈಗ 25% ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ 25% ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 25%ಗೆ 1 ಡಿವೈಡೆಡ್ ಬೈ 1.25, 0.8, ನೆಕ್ಸ್ಟ್ 0.64, ನೆಕ್ಸ್ಟ್ 0.512, ನೆಕ್ಸ್ಟ್ 0.40, ಓಕೆ 440, ಓಕೆ 410 ತಗೊಳ್ಳೋಣ. ಓಕೆ 410. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 25% ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. multiply the present value factors for this cash inflow. So again we will get 0, 0 and 0. So last ಮಾತ್ರ 30,000 into 0.410 ಬರುತ್ತೆ. ಸೊ 12,300 ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ present value of cash inflow. So 12,300. So again cash outflow ಎಷ್ಟಿದೆ? 10,000 ಇದೆ. After deducting this cash outflow from this cash inflow, then we will get 2,300 ಬಂದಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅಲ್ಲಿಗೂ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಬಂದಿಲ್ಲ. ಇನ್ನೂ 0 ಬರಬೇಕಂತ ಹೇಳಿದ್ರೆ ಪರ್ಸೆಂಟೇಜಸ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಈಗ 25% ಬಂದಿದೆ ಅಂತ ಹೇಳಿದ್ರೆ ನಾವು ಜಸ್ಟು ಈಗ ಎಷ್ಟು ಅಪ್ಲೈ ಮಾಡೋಣ ಅಂತ ಹೇಳಿದ್ರೆ ಓಕೆ 30% ಅಪ್ಲೈ ಮಾಡೋಣವಾ? ಓಕೆ, ಅಟ್ 30% ನೋಡೋಣ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 30%. ಸೊ 30%ಗೆ ಎಷ್ಟು ಬರುತ್ತೆ? 0.1 ಡಿವೈಡೆಡ್ ಬೈ 1.30. ಸೊ ಫಸ್ಟ್ ಇಯರ್ 0.769, ಸೆಕೆಂಡ್ ಇಯರ್ 0.592, ನೆಕ್ಸ್ಟ್ 0.455, ನೆಕ್ಸ್ಟ್ 0.350. ಓಕೆ, ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಟ್ 30% ಬಂದಿದೆ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನೋಡೋಣ. ಎಷ್ಟು? ಇದು 0ನೇ, ಯಾಕಂದರೆ 0 ಕ್ಯಾಶ್ ಇನ್ಫ್ಲೋ ಇರೋದ್ರಿಂದ. ನೆಕ್ಸ್ಟ್ 30,000 ಇಂಟು 0.350 ನೋಡೋಣ. ಸೊ 10,500, ಇನ್ನೂ 500 ಜಾಸ್ತಿ ಬರ್ತಿದೆ. ಓಕೆ, ಸೊ ಈಗ 10,500 is the total present value of cash inflow and 10,000 is the cash outflow. Again we will get 500 is the net present value. ಈಗ 30%ಗೆ ಅಪ್ಲೈ ಮಾಡಿದ್ವಿ, ಆಗಲೂ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ನಾವು ಅಪ್ಲೈ 33% ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ 33%. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 33%ಗೆ ಅಪ್ಲೈ ಮಾಡಿ ನೋಡೋಣ.
present value factors for 33%. 1 divided by you got an idea, that is how to apply the percentages based on the trial and error method. ನಾವು ಟೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ, ಯಾವ ಒಂದು ಪರ್ಸೆಂಟೇಜ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ ಬರುತ್ತೆ ಅಂದರೆ 0 ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಟೆಸ್ಟ್ ಮಾಡ್ತಿದ್ದೀವಿ. ಓಕೆ, ಸೊ ಜಸ್ಟ್ ರೆಫರೆನ್ಸ್ಗೋಸ್ಕರ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ರಬ್ ಮಾಡ್ತೀನಿ. 10%ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 10,490 ಬಂದಿದೆ, 20%ಗೆ 4,460, 25%ಗೆ 2,300 ಆ್ಯಂಡ್ 30%ಗೆ 500 ಬಂದಿದೆ, 33%ಗೆ 400 -400 ಬಂದಿದೆ. ಈಗ 33%ಗೆ ಮೈನಸ್ ವ್ಯಾಲ್ಯೂ ಬಂದಿದೆ ಅಂತ ಹೇಳಿದ್ರೆ ನಾವು ರಿವರ್ಸ್ ಹಾಕ್ಕೊಂತ ಬರಬೇಕು. ಈಗ 33%ಗೆ ನೆಗೆಟಿವ್ ಬಂದಿದೆ, ನೆಕ್ಸ್ಟು ನಾವು 32% ಹಾಕ್ಕೊಂಡು ನೋಡಬೇಕು. ಓಕೆ, ನೆಕ್ಸ್ಟ್ 31% ಹಾಕ್ಕೊಂಡು ನೋಡಬೇಕು. ಆಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಹೇಳ್ಕೊಡ್ತೀನಿ ಯಾವ ಥರ ಐಡೆಂಟಿಫೈ ಮಾಡೋದು ಇಂಟರ್ನಲ್ ಫ್ಯಾಕ್ಟರ್, ದಟ್ ಈಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಇದನ್ನು ನಾನು ರಬ್ ಮಾಡ್ತೀನಿ. ಓಕೆ, 33% ಅಪ್ಲೈ ಆಗಿದೆ. ನೆಕ್ಸ್ಟು ರಿವರ್ಸ್ ನೆಗೆಟಿವ್ ಬಂದಿರೋದ್ರಿಂದ ರಿವರ್ಸ್ ಬರಬೇಕು. ಓಕೆ, ಸೊ 32%ಗೆ ಅಪ್ಲೈ ಮಾಡಿ ನೋಡೋಣ. ಅಟ್ 32% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ 32%ಗೆ ಎಷ್ಟು ಬರುತ್ತೆ ನೋಡೋಣ. 1 divided by 1.32, ಸೊ 0.758. ನೆಕ್ಸ್ಟ್ 0.574. ನೆಕ್ಸ್ಟ್ 0.435. ನೆಕ್ಸ್ಟ್ 0.329. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡಿದ್ದೀನಿ 32%. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 0 ಇರೋದ್ರಿಂದ ಈ ಪ್ರಾಬ್ಲಮಲ್ಲಿ ಈಸಿ ಆಗ್ತಾಯಿದೆ. ಇಂಟು 0.329. ಓಕೆ, ಸೊ 9870. ಸೊ ಅಗೇನ್ ವಿ ವಿಲ್ ಗೆಟ್ ದಿ ನೆಗೆಟಿವ್ ವ್ಯಾಲ್ಯೂ, ದಟ್ ಈಸ್ 10,000. So present value of cash inflow 9870. Again we will get the negative present value, so that is 9,870 minus 10,000 ಏನಾದರೂ ಮಾಡಿದ್ರೆ 130 is the negative value. ಸೊ ನೆಕ್ಸ್ಟ್ ಬಂದ್ಬಿಟ್ಟು 32% ಆಗಿದೆ. ಓಕೆ, ಸೊ ಈಗ ನೋಡಿ 33%ಗೆ 400 ಬಂದಿದೆ. ನೆಕ್ಸ್ಟು 32%ಗೆ ಎಷ್ಟು ಬಂದಿದೆ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 130 ಇಸ್ ದ ನೆಗೆಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು ಇದೆ, ದಟ್ ಈಸ್ 31%ಗೆ 31%ಗೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಈಗ ನೋಡಿ 31% ಅಪ್ಲೈ ಮಾಡಿ ನೋಡೋಣ. 31% ಅಟ್ 31% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ 31%ಗೆ ಎಷ್ಟು ಬರುತ್ತೆ ನೋಡೋಣವಾ. 1 divided by 1.31, 0.763. ನೆಕ್ಸ್ಟ್ 0.583. ನೆಕ್ಸ್ಟ್ 0.444, ಸಾರಿ 445. ನೆಕ್ಸ್ಟ್ 0.33, ಓಕೆ 340 ತಗೊಳ್ಳೋಣ. So this is the present value factors for 31%. So present value of cash inflow at 31%, ಇದು ಎಲ್ಲ 0 ಬರುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ. ನಾವು 30,000 ಇಂಟು 0.340 ಎಷ್ಟು ಬರುತ್ತೆ? ಸಿ 10,200. Now the present value of cash inflow is 10,200 and present value of cash outflow is 10,000. Then you will get positive net present value, that is 200. ಸೊ ಅಲ್ಲಿಗೆ 31%ಗೆ ಎಷ್ಟು ಬಂದಿದೆ? 200 is the present net present value. ಓಕೆ, ಸೊ ಈಗ ನಾವು ಎಷ್ಟರವರೆಗೂ ನಾವು ಈ ಪರ್ಸೆಂಟೇಜಸ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ? ವೆನ್ the present value of cash inflow is equal to present value of cash outflow. ಓಕೆ, ಸೊ ಈಗ 31%ಗೆ ಪಾಸಿಟಿವ್ ಬಂದಿದೆ, 32%ಗೆ 130 ಬಂದಿದೆ. ನೆಕ್ಸ್ಟ್ ಇದು 31 ಆದಮೇಲೆ 32. ಸೊ ಅಲ್ಲಿಗೆ ಇನ್ ಬಿಟ್ವೀನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಇರುತ್ತೆ ಅಂತ
ಅರ್ಥ ಮಾಡ್ಕೋಬೇಕು. ಓಕೆ, ಒನ್ಸ್ ಅಗೇನ್ 10%ಗೆ ಪಾಸಿಟಿವ್, 20%ಗೆ ಪಾಸಿಟಿವ್, 25%ಗೆ ಪಾಸಿಟಿವ್, 30%ಗೆ ಪಾಸಿಟಿವ್ ಬಂದಿದೆ, 31ಗೆ 200 ಬಂದಿದೆ, ಆ್ಯಂಡ್ 32ಗೆ 130 ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಓಕೆ, ಸೊ ಈಗ ಇವೆರಡರ ಮಧ್ಯೆ ಅಂದರೆ ಈ ಇನ್ ಬಿಟ್ವೀನ್ 31% to 32% ಇಂಟರ್ನಲ್ ರೇಟ್ ಆಫ್ ಇರುತ್ತೆ. ಈ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ವೆನ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್, ಈಗ ಇದ್ರ ಬೇಸ್ ಮೇಲೆ ಅಂದರೆ 31% ಆ್ಯಂಡ್ 32% ಇವೆರಡನ್ನ ಮಾತ್ರ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸೊ ವೆನ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬೇಸ್ಡ್ ಆನ್ ಅಪ್ಲೈಯಿಂಗ್ ದಿ percentages based on trial and error method. That's it. So in this situation we are going to calculate the internal rate of return A plus C minus O divided by C minus D into B minus A. ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾವು ಅಪ್ಲೈ ದಿ ಇನ್ಫಾರ್ಮೇಷನ್ ಟು ದಟ್ ಫಾರ್ಮುಲಾ. ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ A B C D ಈ ಥರ ಬರ್ಕೊಂಡಿದ್ದಾದ್ಮೇಲೆ ಎ ಇಸ್ ನಥಿಂಗ್ ಬಟ್ ಲೋಯರ್ ಫ್ಯಾಕ್ಟರ್. ಸೊ ಇವೆರಡರಲ್ಲಿ ಯಾವುದು ಲೋಯರ್ ಫ್ಯಾಕ್ಟರ್ ಅಂದರೆ ಇದು ಬಿಟ್ವೀನ್ ಇರುತ್ತೆ ಅಂದರೆ ಇವೆರಡೇ, ಇದು ಲೋಯರ್ ಫ್ಯಾಕ್ಟರ್, ಇದು ಹೈಯರ್ ಫ್ಯಾಕ್ಟರ್. ಎ ಇಸ್ ನಥಿಂಗ್ ಬಟ್ 31% ಇಸ್ ದ ಲೋಯರ್ ಫ್ಯಾಕ್ಟರ್, ಬಿ ಇಸ್ ನಥಿಂಗ್ ಬಟ್ 32% ಇಸ್ ದ ಹೈಯರ್ ಫ್ಯಾಕ್ಟರ್. ಈ 31%ಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಷನ್ ಮಾಡಿದ್ವಿ. 31%ಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು? 10,200. ಸೊ ಸಿ ಇಸ್ ನಥಿಂಗ್ ಬಟ್ 10,200. ನೆಕ್ಸ್ಟ್ ಡಿ ಅಂತ ಹೇಳಿದ್ರೆ ಹೈಯರ್ ಫ್ಯಾಕ್ಟರ್ 32%ಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು? 9,870 is the present value of cash inflow. Just apply this information to that formula. Okay, so A is nothing but lower factor 31 ಅಂತ ಯೂಸ್ ಮಾಡಿ, ಪರ್ಸೆಂಟೇಜ್ ಯೂಸ್ ಮಾಡಿದ್ದೀವಿ. ಪ್ಲಸ್ ಸಿ ಅಂತ ಹೇಳಿದ್ರೆ 10,200 ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಇಲ್ಲಿ ಬರ್ತಿದ್ದೆ, ಸೊ ದಟ್ ಈಸ್ 10,000. So 10,000 divided by, next again C 10,200 minus D ಅಂತ ಹೇಳಿದ್ರೆ 9,870. next B is nothing but 32 minus again A ಅಂತ ಹೇಳಿದ್ರೆ 31. now simplify this. 10,200 minus 10,000 you will get 200. here 10,200 minus 9,870 you will get 330 into 32 minus 31 1. Okay, next 31 plus 200 divided by 330 into 1, so you will get same 0.606 ಅಂತ ಹೇಳ್ಬಿಟ್ಟು ನಿಮಗೆ ಬರುತ್ತೆ. now just add 31, so 31.61. so this is the internal rate of return for this project B. Project B the internal rate of return 31.661. okay, so 31 and 32 between ಅಲ್ಲಿ ಬಂದಿದೆ. ಈ ಡಿಜಿಟ್ಸ್ ಡೆಸಿಮಲ್ ಆಗೋ ಡಿಜಿಟ್ಸ್ ಒಳಗಡೆ. ಸೊ ಈ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬಂದ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಗೆ ಈಕ್ವಲ್ ಆಗಿರುತ್ತೆ. ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋದು. ಸೊ ವೆನ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬೇಸ್ಡ್ ಆನ್ ದಿಸ್ ಮೆಥಡ್. If you have any queries, so please call me. I will definitely solve your query, and also I will suggest how to apply the internal rate of, that is percentages based on the trial and error method. So just concentrate and back forward and once again see the problem, how I am going to solve the problem. So just analyze, okay, trial and error method ಅಂದ್ರೆ ಏನು, ಯಾವ ಥರ ಅಪ್ಲೈ ಮಾಡಿದ್ದೀನಿ, ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ just okay. According to first question, internal rate of return calculation ಮಾಡಿದ್ದು ಆಗಿದೆ. Okay, see the second question. B, assuming a required rate of return of 10%, determine the net present value of each project. Okay, so ಈಗ net present value ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯಾವ್ದ್ರ ಬೇಸ್ ಮೇಲೆ? ಬೇಸ್ಡ್ ಆನ್ 10% ಬೇಸ್ ಮೇಲೆ. ಓಕೆ, ಸೊ ಕ್ಯಾಶ್ ಫ್ಲೋಸ್ ಏನು ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರ್ ಮಾಡಬೇಕು. ಕ್ಯಾಶ್ ಫ್ಲೋ ಆಫ್ ಪ್ರಾಜೆಕ್ಟ್ ಬಿ ಏನು ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರೇಷನ್ ಮಾಡಿ 10% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋನ ಡಿಡಕ್ಟ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. Okay, let's take down the calculation of net present value based on the second question at the rate of 10% required rate of return. Okay, so take down the format to compute the net present value. See, according to second question, assuming a required rate of return, we have to calculate the net present value, that is based on the 10% present value factor. So project A ಅಂತ ಬರ್ಕೊಂಡಿದ್ದೀನಿ, ನೆಕ್ಸ್ಟ್ ಇಯರ್ಸ್ನ ಬರ್ಕೊಂಡಿದ್ದೀನಿ, ಎಲ್ಲ ಎರಡು ಪ್ರಾಜೆಕ್ಟ್ಗೆ ಸೇಮ್ ಇಯರ್ಸ್ ಇದೆ. ಸೊ ಕ್ಯಾಶ್ ಫ್ಲೋಸ್ನ ಬರ್ಕೊಂಡಿದ್ದೀನಿ. ನಾವು ವಿ ಹ್ಯಾವ್ ಟು ಕನ್ಸಿಡರ್ ದಿ 10% present value factor.
Okay, so 0.909, 0.826, 0.751, 0.683. So after multiplying this present value factor to the cash inflow of the project A, then we will get present value of cash inflow. Okay, so next see ಯಾವ ಥರ ಮಲ್ಟಿಪ್ಲೈ ಮಾಡೋದು, ಎಷ್ಟು ಬರುತ್ತೆ ನೋಡೋಣ. 5000 ಇಂಟು 0.909. ಓಕೆ, ಸೊ 4545 ಬಂದಿದೆ. ನೆಕ್ಸ್ಟ್ 5000 ಇಂಟು 0.826. ನೆಕ್ಸ್ಟ್ 4130. ನೆಕ್ಸ್ಟ್ 5000 ಇಂಟು 0.751. ಸೊ 3755. ನೆಕ್ಸ್ಟ್ 5000 ಇಂಟು 0.683. ಸೊ 3415. 5000 ಸೇಮ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸೇಮ್ ಬರೆದ್ಬಿಡ್ಬೇಡಿ ಎಕ್ಸಾಮ್ ಟೆನ್ಷನಲ್ಲಿ. ಓಕೆ, ಸೊ ಬಿಕಾಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಫಾರ್ ದ ಈಚ್ ಇಯರ್ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ಇಯರ್. ಓಕೆ, ಸೊ ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ದಿಸ್ ಇಸ್ ದ ಕ್ಯಾಶ್ ಇನ್ಫ್ಲೋ, ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಸೊ ಟೋಟಲ್ ಎಷ್ಟು ಬರುತ್ತೆ ನೋಡಿ, 4545 ಪ್ಲಸ್ 4130 ಪ್ಲಸ್ 3755 ಪ್ಲಸ್ 3415. ಸೊ ಟೋಟಲಿ ಯು ವಿಲ್ ಗೆಟ್ 15,845 is the present value of cash inflow. So from this you have to deduct the present value of cash outflow to calculate the net present value. Okay, so esto total 10,000. You will get 5845 is the positive net present value for project A. Okay, so ಇದೇ ಥರ ಸೇಮ್ ಪ್ರಾಜೆಕ್ಟ್ ಬಿಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಪ್ರಾಜೆಕ್ಟ್ ಬಿ ಫಸ್ಟ್ ಕ್ಯಾಶ್ ಫ್ಲೋನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 10% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ನಾವು ಏನಾದರೂ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ, ಸೊ ಜಸ್ಟ್ ನೀವೇ ಕ್ಯಾಲ್ಕುಲೇಷನ್ ಮಾಡಿ, ಈಸಿ ಇದೆ. ಓಕೆ, ಸೊ ಬಿಕಾಸ್ ಲೆಂತಿ ಆಗೋಗುತ್ತೆ ವಿಡಿಯೋ, ಆಟೋಮೆಟಿಕಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ಲೋಸ್ ಡೌನ್. ಸೊ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಬೇಸ್ಡ್ ಆನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯು ವಿಲ್ ಗೆಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ ಪ್ರಾಜೆಕ್ಟ್ ಬಿದು ಬಂದುಬಿಟ್ಟು 20,490 ಇಂಟರ್ನಲ್ ರೇಟ್ ಆಫ್ ರಿಟರ್ನಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 10%ಗೆ. ದೆನ್ ಯು ವಿಲ್ ಗೆಟ್ 20,490. ದೆನ್ ಆಫ್ಟರ್ ದಟ್ ಯು ಹ್ಯಾವ್ ಟು ಡಿಡಕ್ಟ್ 10,000 is the cash outflow. You will get net present value at 10% for project to be 10,490. So this is the actual calculation of net present value. So ಅದಾದಮೇಲೆ ಏನು ಕೇಳಿದ್ದಾರೆ, ನೆಕ್ಸ್ಟ್ ಈಗ ನಾವು NPV ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ, ವಿಚ್ ಪ್ರಾಜೆಕ್ಟ್ ವುಡ್ ಯು ಸೆಲೆಕ್ಟ್. ಸೊ ಯಾವ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. ಥರ್ಡ್ ಕ್ವಶನ್. ಓಕೆ, ವಾಟ್ ಅಸಂಪ್ಷನ್ಸ್ ಆರ್ ಇನ್ಹರೆಂಟ್ ಇನ್ ಯುವರ್ ಡಿಸಿಷನ್. ನಿಮ್ಮ ಡಿಸಿಷನಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಏನು ಕನ್ಕ್ಲೂಷನ್, ಯಾವ ಒಂದು ಬೇಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಓಕೆ, ಸೊ ವಿ ಹ್ಯಾವ್ 2 ಪ್ರಾಜೆಕ್ಟ್ಸ್. ಸೊ ಕನ್ಕ್ಲೂಷನ್ ಇದೇ ಥರ ಬರಬೇಕು ಅಂತ ಏನಿಲ್ಲ, ಥಿಯರಿಟಿಕಲ್ ಫಾರ್ಮಲ್ಲೂ ಬರ್ಕೋಬೋದು. ಓಕೆ, ಸೊ ವಿ ಹ್ಯಾವ್ 2 ಪ್ರಾಜೆಕ್ಟ್ಸ್, ದಟ್ ಈಸ್ ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ ಅಲ್ವಾ. ಸೊ ಥರ್ಡ್ ಕ್ವಶನ್ಗೆ ನಾವು ಡಿಸಿಷನ್ ಕೊಡ್ತಿದ್ದೀವಿ, ದಟ್ ಈಸ್ ಕನ್ಕ್ಲೂಷನ್. ಓಕೆ, ಸೊ ವಿ ಹ್ಯಾವ್ ಆಲ್ಸೋ ಕ್ಯಾಲ್ಕುಲೇಟೆಡ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆಫ್ ದಿ ಬೋತ್ ದ ಪ್ರಾಜೆಕ್ಟ್, ಆ್ಯಂಡ್ ಬೇಸ್ಡ್ ಆನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ವಿ ಹ್ಯಾವ್ ಟು ಗಿವ್ ದ ಡಿಸಿಷನ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಎ ಕನ್ಕ್ಲೂಷನ್, ಯಾವ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಆ್ಯಂಡ್ ಬೇಸ್ಡ್ ಆನ್ ದಿಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಗಿವ್ ಎ ಡಿಸಿಷನ್, ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್ or we have to take the necessary action, that is which project is best alternative. So ಈಗ ಪ್ರಾಜೆಕ್ಟ್ ಎ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು ಆಗಲೇ. ಓಕೆ, ಸೊ ಪ್ರಾಜೆಕ್ಟ್ ಎ ಈವನ್ ಕ್ಯಾಶ್ ಫ್ಲೋ ಕೊಟ್ಟಾಗ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ, ದಟ್ ಈಸ್ 35%. ಓಕೆ, ಸೊ 35% ಕ್ಯಾಲ್ಕುಲೇಷನ್ ಮಾಡಿದ್ವಿ. ಓಕೆ, ಸೊ ಸಿಮಿಲರ್ಲಿ ಫಾರ್ ಪ್ರಾಜೆಕ್ಟ್ ಬಿ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ, ದಟ್ ಈಸ್ 31.61% ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಓಕೆ, ನಾವು ಡಿಸಿಷನ್ ಈಸ್, ಸೊ ಯಾವುದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ದಿಸ್ ವಿಲ್ ಬಿ ಗೋಯಿಂಗ್ ಟು ರಿಜೆಕ್ಟ್ ಬಿಕಾಸ್ ದಟ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಲೆಸ್ ವೆನ್ ಕಂಪೇರ್ಡ್ ಟು ಪ್ರಾಜೆಕ್ಟ್ ಎ. ಅಕಾರ್ಡಿಂಗ್ ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆರ್ ಆ್ಯಸ್ ಪರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಪ್ರಾಜೆಕ್ಟ್ ಎ ಈಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ಥಿಯರಿಟಿಕಲ್ ಫಾರ್ಮಲ್ಲಿ ಬರಿಬೋದು. ಇಲ್ಲಾಂದರೆ ಈ ಥರ ಬೇಕಾದರೆ ಬರ್ಕೊಳ್ಳಿ, ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಬರ್ಕೊಳ್ಳಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಪ್ರಾಜೆಕ್ಟ್. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬಂದಿದೆ ಪ್ರಾಜೆಕ್ಟ್ ಎದು, ದಟ್ ಈಸ್ 5,845 ಆ್ಯಂಡ್ ಪ್ರಾಜೆಕ್ಟ್ ಬಿದು 10,490. ಸೊ ಅಕಾರ್ಡಿಂಗ್ ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವಿಚ್ ಪ್ರಾಜೆಕ್ಟ್
will be going to accept, that is ultimately project B, because NPV of the project B is more than the NPV of the project A. So as per the NPV, project B is accepted. Okay, ಇಷ್ಟೇ ಪ್ರಾಬ್ಲಮ್. ಸೊ ಮುಂದೆ ಬರೋ ಪ್ರಾಬ್ಲಮ್ಸಲ್ಲಿ ಎನ್ ಪಿ ವಿ ಎಲ್ಲ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ಇನ್ನೂ ಪ್ರಾಬ್ಲಮ್ಸಲ್ಲಿ ನಾನು IRR ಹೇಳ್ಕೊಡ್ತೀನಿ. ಓಕೆ, ಯಾಕಂದರೆ ಸ್ವಲ್ಪ ಒಂದೇ ಪ್ರಾಬ್ಲಮಲ್ಲೂ ಆಗಿರೋದು, ಎನ್ ಪಿ ವಿ ಪ್ರೀವಿಯಸ್ ಪ್ರಾಬ್ಲಮು ಮಾಡಿಸಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಇನ್ ದಿಸ್ ಪ್ರಾಬ್ಲಮ್, so kindly put your comment or kindly put your query in the YouTube comment box or in group. So definitely I am going to solve all your queries. So thanks for watching. So in next classes we are going to solve the another question paper problems. So thanks for watching once again.